ಮೆಕ್ಕೆಜೋಳದ ಕಣಜ ಎಂದೇ ಕರೆಯಲ್ಪಡುವ ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಮೆಕ್ಕೆಜೋಳ ಬೆಳೆದ ರೈತರು ಗೋಳನ್ನ ಕೇಳೋರಿಲ್ಲ ಎಂಬಂತಾಗಿದೆ. ಸರ್ಕಾರ ಮೆಕ್ಕೆಜೋಳ ಖರೀದಿಸೋದಕ್ಕೆ ಮುಂದಾದ್ರೂ ಕೂಡ ರೈತರಿಗೆ ಗೋಳು ತಪ್ತಾ ಇಲ್ಲ. ಮೆಕ್ಕೆಜೋಳಕ್ಕೆ ಫಂಗಸ್ ಅಂಟಿರುವ ಹಿನ್ನೆಲೆ ಖರೀದಿ ಕೇಂದ್ರದ ಸಿಬ್ಬಂದಿ ಜೋಳವನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಮೆಕ್ಕೆಜೋಳ ತಿರಸ್ಕಾರ ಆಗಿರುವ ಹಿನ್ನೆಲೆಯಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನೂರಾರು ಟ್ರ್ಯಾಕ್ಟರ್ಗಳು ಸಾಲು ಸಾಲಾಗಿ ನಿಂತಿವೆ. ಈ ಬಾರಿ ಹಾವೇರಿ ಜಿಲ್ಲೆಯಲ್ಲಿ 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ. ಫಂಗಸ್ ಕಾರಣಕ್ಕೆ ಕೆಎಂಎಫ್ನಿಂದಲೂ ಮೆಕ್ಕೆಜೋಳ ಖರೀದಿಯಾಗ್ತಾ ಇಲ್ಲ. ಎಥೆನಾಲ್ ಫ್ಯಾಕ್ಟರಿಯವರು ಮತ್ತು ಕೋಳಿ ಸಾಕಾಣಿಕೆದಾರರು ಖರೀದಿ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ವೇಳೆ ಕ್ರೇನ್ ಪಲ್ಟಿ ಹೊಡೆದಿದೆ. ಅಗರ ಮೆಟ್ರೋ ನಿಲ್ದಾಣದ ಕಾಮಗಾರಿ ವೇಳೆ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಆಗಿಲ್ಲ. ಮೆಟ್ರೋ ಕಾಮಗಾರಿ ನಡೀತಾ ಇದ್ದ ಜಾಗದಲ್ಲಿ ಫ್ಲೈಓವರ್ ಇದ್ದು ಸಾವಿರಾರು ವಾಹನಗಳು ಸಂಚಾರ ಮಾಡುವಾಗಲೇ ಘಟನೆ ನಡೆದಿದೆ. ಬೃಹತ್ ಗಾತ್ರದ ಸಿಮೆಂಟ್ ಬ್ಲಾಕ್ ಎತ್ತುವಾಗ ಕ್ರೇನ್ ಪಲ್ಟಿ ಹೊಡೆದಿದೆ. ಅದೃಷ್ಟವಶಾತ್ ಯಾವುದೇ ದುರಂತ ಸಂಭವಿಸಿಲ್ಲ. ಬೆಂಗಳೂರಲ್ಲಿ ನಿಯಮದ ಹೆಸರಲ್ಲಿ ಬೇಕರಿ ಮಾಲೀಕರಿಗೆ ಪೊಲೀಸರು, ಜಿಬಿಎ ಅಧಿಕಾರಿಗಳು ಕಿರುಕುಳ ನೀಡ್ತಾ ಇರುವ ಆರೋಪ ಕೇಳಿಬಂದಿದೆ. ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಕರ್ನಾಟಕ ರಾಜ್ಯ ಬೇಕರಿ ಕ್ಯಾಂಡಿಮೆಂಟ್ ಸಂಘ ದೂರು ಸಲ್ಲಿಸಿದೆ. ಕಿರುಕುಳಕ್ಕೆ ಪುಷ್ಟಿ ನೀಡುವಂತೆ ಜಯನಗರದ ಕ್ಯಾಂಡಿಮೆಂಟ್ಸ್ನಲ್ಲಿ ಜಿಬಿಎ ಅಧಿಕಾರಿಗಳು ಸಿಗರೆಟ್ ಹೊತ್ತೊಯ್ತಾ ಇದ್ರು. ಜಿಬಿಎ ಅಧಿಕಾರಿಗಳ ದಬ್ಬಾಳಿಕೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸೆರೆಯಾಗಿತ್ತು. ಪ್ರತಿಯೊಂದು ಘಟನೆ ವಿವರಣೆ ನೀಡಿರುವ ಬೇಕರಿ ಮಾಲೀಕರು ನಮಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕೆಲಸ ಮಾಡುವ ನೌಕರರಿಗೆ ಚೀಟಿ ಹೆಸರಲ್ಲಿ ಭಾರಿ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಆಂಧ್ರ ಮೂಲದ ಸುಬ್ರಮಣಿ ಎಂಬಾತ ಚೀಟಿ ನಡೆಸ್ತೀನಿ ಅಂತ ಹಣ ಕಟ್ಟಿಸಿಕೊಂಡು ಬರೋಬ್ಬರಿ 50ಕ್ಕಿಂತ ಅಧಿಕ ಮಂದಿಗೆ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಗಾರ್ಡ್, ಸ್ವೀಪರ್ಗಳನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡಲಾಗಿದೆ. ಕೆಲಸ ಮಾಡ್ತಾಲೆ ಚೀಟಿ ಹಾಕಿ ಹಣ ಉಳಿಸಿ ಅಂತ ನೌಕರರಿಗೆ ನಂಬಿಸಿದ್ದ. ಈತನ ಮಾತಿಗೆ ಮರುಳಾದ 50ಕ್ಕೂ ಹೆಚ್ಚು ಜನರು ಹಣ ಕಟ್ಟಿದ್ರು. ಹಣ ಕಟ್ಟಿಸಿಕೊಂಡ ಸುಬ್ರಮಣಿ ಯಾರಿಗೂ ಸಿಗದಂತೆ ಪರಾರಿಯಾಗಿದ್ದಾನೆ. ವಂಚನೆ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ವಂಚಕನ ಮೇಲೆ ಎಫ್ಐಆರ್ ಮಾಡದೆ ಎನ್ಸಿಆರ್ ದಾಖಲು ಮಾಡಿದ್ದಾರೆ. ವಂಚಕನ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮೋಸಕ್ಕೊಳಗಾದವರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.